ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ. ರಜಾಕ್ ಜಿಮ್ನಾದ ಎಂಬ ವ್ಯಕ್ತಿ ವಿಜಯಪುರ ಜಿಲ್ಲೆಯ ಬಬಲೇಶ್ವರದವನಾಗಿದ್ದು, ರಾಜಕೀಯ ಪ್ರಭಾವಿ ನಾಯಕರೊಡನೆ ಒಡನಾಟ ಇದೆ ಅಂತ ಹೇಳಿ ಹಲವಾರು ಜನರಿಗೆ ಸರ್ಕಾರಿ ಸ್ಕೀಮ್ ಮಾಡಿಕೊಡುವುದಾಗಿ ಹೇಳಿ ಲಕ್ಷ ರೂಪಾಯಿ ಹಣ ತೆಗೆದುಕೊಂಡು ವಂಚಿಸಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು, ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮದ ರಾಘವೇಂದ್ರ ಹಾದಿಮನಿಯವರಿಂದ 5 ಲಕ್ಷ ಹಣ ಪಡೆದು ಸ್ಕೀಮ್ ಮಾಡಿಕೊಡುವುದಾಗಿ ಹೇಳಿ ಸುಮಾರು ದಿನಗಳಾದರೂ ಮಾಡಿಕೊಡದೆ ಮೋಸ ಮಾಡಿರುವುದಾಗಿ ಅಮೃತ ಟಿವಿ ಚಾನೆಲ್ಗೆ ಮಾಹಿತಿ ನೀಡಿ, ತಮಗೆ ಆದ ಮೋಸ ಬೇರೆ ಯಾರಿಗೂ ಆಗಬಾರದು ಅಂತ ಮತ್ತು ಮೋಸ ಮಾಡಿದ ವ್ಯಕ್ತಿಯ ಮೇಲೆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ನೀಡುವುದಾಗಿ ಹೇಳಿ ಮೋಸ ಹೋದ ರಾಘವೇಂದ್ರ ಹಾದಿಮನಿ ತಮಗೆ ಆದ ಮೋಸದ ಪರಿಯನ್ನು ಎಳೆಯಾಗಿ ಬಿಚ್ಚಿಟ್ಟರು. ರಜಾಕ್ ಜಿಮ್ನಾದ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಈ ಮೂಲಕ ಆಗ್ರಹಿಸುತ್ತೇನೆ. ಲೊಕೇಶನ್ ತುಂಗಳ, ವರದಿ ಗಜಾನಂದ ಆಲಬಾಳ. ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ ಅಂತ, ಜಮಖಂಡಿ ತಾಲೂಕು. ನಮಗೆ ರಜಾಕ್ ಅಂತ ಒಬ್ಬ ವ್ಯಕ್ತಿ ಪರಿಚಯ ಆಗಿದ್ದ. ಆ ವ್ಯಕ್ತಿ ನಮ್ಮದು ಬೆಂಗಳೂರಲ್ಲಿ ಹೋದಾಗ ಇಲ್ಲ ನಾನು ದಗದಾದು ಮಾಡಿಸ್ಕೊಡ್ತೀನಿ ಅಂಬೇಡ್ಕರ್ ನಿಗಮದಿಂದ ಅಂತೇಳಿ ಭೇಟಿಯಾಗಿ ನಮಗೆ ಮಳು ಮಾಡಿ ನಮ್ಮ ಊರಿಗೆ ಬಂದು ಒಂದು 2.5 ಒಂದು ಕಡೆ 2 ಹಿಂಗೆ ಹಲವಾರು ಒಂದು 5 ಲಕ್ಷ ರೂಪಾಯಿ ಅವ್ರಿಗೆ ನಮ್ಮ ರೊಕ್ಕ ಹೋದಾನು ಮತ್ತು ಈಗ ನಮ್ಮ ದಗದಾನು ಮಾಡಿಲ್ಲ. ಮತ್ತು ರೊಕ್ಕ ಕೇಳೋಣ, ಇಲ್ಲ ನೀವೆಲ್ಲ ರೊಕ್ಕ ಕೊಟ್ಟಿರಿ ಹಂಗೆ ಹಿಂಗೆ ನಮ್ಗೆ ಭಾಸ್ಕರ ಮಾತಾಡ್ಲತ್ತ ನಾವು. ಮತ್ತು ಅವನೂರು ಬಬಲೇಶ್ವರು ತಾಲೂಕು, ಬಬಲೇಶ್ವರು, ಬಿಜಾಪುರ ಜಿಲ್ಲಾ. ಮತ್ತು ಅಲ್ಲಿ ಇಲ್ಲ ನಮ್ಗೆ ಸಮಾಜ ಕಲ್ಯಾಣ ಸಚಿವರು ಭಾಳ ಕಾಸದವರು, ಮತ್ತು ಅವರು ನಮ್ಗೆ ಏನು ಬೇಕಾದ್ರೆ ಮಾಡಿಕೊಡ್ತಾರೋ, ನಾನು ನಿಮ್ಮ ದಗದಾನ ಮಾಡಿಕೊಡ್ತೀನೋ ಹೇಳಿ ಊರಿಗೆ ಬಂದು ನಮ್ಮ ಮಳು ಮಾಡಿ ರೊಕ್ಕ ಹೋದಾನಿ. ರೊಕ್ಕ ಕೇಳೋಣ ನಮ್ಗೆ ಭಾಸ್ಕರ ಬೇಲಾಕತ್ತಿದ್ದಾನು. ಮತ್ತು ಈಗ ಹಿಂಗಾಗಿ ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ.